ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಬೆಂಡೆಕಾಯಿ ತಿನ್ನೋದ್ರಿಂದ ಮತ್ತು ನಮಗೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಮೊದಲು ನಾನು ಇವಾಗ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡಿಸ್ತೀನಿ. ರುಬ್ಕೊಳ್ಳೋಕ್ಕೆ ಫಸ್ಟ್ ಒಂದು ಸ್ಪೂನ್ ಆಗೋಷ್ಟು ಗಸಗಸೆನ ಲೋ ಫ್ಲೇಮಲ್ಲಿ ಹುರಿದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯಾ ಒಂದು ಸ್ಪೂನು ಎಲ್ಲನೂ ಲೋ ಫ್ಲೇಮಲ್ಲೇ ಹುರ್ಕೊಂಡು ನಾವು ಹಾಕ್ಕೋಬೇಕಾಗುತ್ತೆ. ಇಲ್ಲ ಹೈ ಫ್ಲೇಮಲ್ಲಿಟ್ಟರೆ ಅದು ಮೇಲೆ ಎಲ್ಲ ಬ್ಲ್ಯಾಕ್ ಆಗುತ್ತೆ, ಒಳಗಡೆ ಎಲ್ಲ ಇರಲ್ಲ, ಸ್ಮೆಲ್ ಗಮ್ ಅಂತ ಬರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳೋದ್ರಿಂದ ಈ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಉದ್ದಿನಬೇಳೆ. ಯಾವಾಗಲೂ ಅಷ್ಟೇ, ಈ ಸಮ್ಮರ್ ಅಲ್ವಾ ಈಗ, ಅದಕ್ಕೋಸ್ಕರ ಮಸಾಲ ಐಟಮ್ ಸ್ವಲ್ಪ ಮೈಲ್ಡಾಗಿ ಹಾಕ್ಕೋಬೇಕು, ಇಲ್ಲ ಅಂದರೆ ಒಂಥರ ಅನಿಸುತ್ತೆ. ಈಗ 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 4 ಮೆಣಸು, ಇಷ್ಟೇ ಚಕ್ಕೆ, ಒಂದೇ ಒಂದು ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿಯಲ್ಲಿ ಅರ್ಧ ಒಂದು ರುಬ್ಬಕ್ಕೆ ಹಾಕ್ಕೊತೀನಿ, ಅರ್ಧ ಬಂದು ಒಗ್ಗರಣೆಗೆ ಹಾಕ್ಕೊತೀನಿ. ಟೊಮೆಟೊ ಕೂಡ ಅಷ್ಟೇ, ಒಂದು ತೊಗೊಂಡಿದ್ದೀನಿ. ಅರ್ಧ ರುಬ್ಕೊಳ್ಳೋಕ್ಕೆ ಹಾಕ್ಕೊತೀನಿ, ಅರ್ಧ ಒಗ್ಗರಣೆಗೆ ಹಾಕ್ಕೊತೀನಿ. ಮತ್ತು ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ. ಆ ರೀತಿ ನಿಮಗೆ ಬೇಕಿದ್ದರೆ ಬರೀ ಒಣಮೆಣ್ಸಿನ್ಕಾಯಿ ತೊಗೋಬೋದು. ನಾನು ಒಂದು 3-4 ಬ್ಯಾಡಗೆ ಮೆಣಸಿನ್ಕಾಯಿ, 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬೇರೆ ಏನೂ ಹಾಕ್ಕೊಂಡಿಲ್ಲ. ಅದು ಕೂಡ ಹಿಂಗೆ ಫ್ರೈ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ಇದು ನಾನು ಆಗಲೇ ಒಣ ಕೊಬ್ಬರಿ ಆದರೂ ಬೇಕಿದ್ದರೂ ಹಾಕ್ಕೋಬೋದು, ನೀವು ಹಸಿ ಕೊಬ್ಬರಿ ಬೇಕಿದ್ದರೂ ಹಾಕ್ಕೊಬೋದು. ಮತ್ತು ಬೆಂಡೆಕಾಯಿ ಹುರಿಯೋಗೂ ಅಷ್ಟೇ ತುಂಬ ಟಿಪ್ಸ್ ಇದೆ, ಅದನ್ನು ನೀವು ಫಾಲೋ ಮಾಡಿದ್ರೆ ಬೆಂಡೆಕಾಯಿ ಬಂಕ ಬರಲ್ಲ. ಮತ್ತು ಸಾರು ಕೂಡ ಅಷ್ಟೇ, ನೀವು ಯಾವತ್ತು ಬೆಂಡೆಕಾಯಿ ಹಾಕೋಕ್ಕೆ ಮುಂಚೆ ನೀರು ಹಾಕ್ಕೊಂಡಿರಬೇಕು. ಬೆಂಡೆಕಾಯಿ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಸಾರಿಗಾಗಲಿ ಗೊಜ್ಜಿಗಾಗಲಿ ನೀರು ಹಾಕಬೇಡಿ. ಹಾಕೋದ್ರಿಂದ ಜಾಸ್ತಿ ಬಂಕ ಬರುತ್ತೆ. ನೋಡಿ, ಈಗ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲೇ ವಾಶ್ ಮಾಡಿ ಕಾಟನ್ ಬಟ್ಟೆ ಮೇಲೆ ನಾನು ಅದನ್ನು ಒರೆಸಿ ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಹೈ ಫ್ಲೇಮಲ್ಲೇ ಹುರಿಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗೋವರೆಗೂ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಆಮೇಲೆ ಲೋ ಫ್ಲೇಮ್ ಮಾಡ್ತೀನಿ. ನೋಡಿ, ಇಷ್ಟು ಫ್ರೈ ಆದಾಗ ಇಲ್ಲಿ ಸ್ವಲ್ಪ ಒಂದೊಂದು ಕಡೆ ಬಂಕ ಅನ್ನಿಸ್ತಿದೆ ನನಗೆ. ಅದಕ್ಕೋಸ್ಕರ ನಾನು ಒಂದು ಹಾಫ್ ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಬಂಕ ಕಟ್ಟೋದಿಲ್ಲ. ಅದಕ್ಕೋಸ್ಕರ ನಾನು ಆ ರೀತಿ ಮಾಡ್ಕೊತೀನಿ. ನೀವು ಅಷ್ಟೇ ಈ ಟಿಪ್ನ ಫಾಲೋ ಮಾಡ್ಕೊಳ್ಳಿ ಯಾವಾಗಲೂ. ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಪ್ಯಾನ್ಗೆ ಅಂಟೋದು ಇಲ್ಲ ಮತ್ತು ಬೇಗ ಬಂಕನೂ ಕಟ್ಟಲ್ಲ, ಬೇಗ ಫ್ರೈ ಆಗುತ್ತೆ ಚೆನ್ನಾಗಿ. ಈ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆ 2 ಸ್ಪೂನ್ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಆಗಲೇ ನಾನು ಏನು ರುಬ್ಕೊಂಡಿದ್ದೆ ನೀರು ಹಾಕಿದ್ದು ನೈಸಾಗಿ, ನೋಡಿ ನಾನು ಇವಾಗ ರುಬ್ಕೊಂಡಿರೋದನ್ನು ಹಾಕ್ತೀನಿ. ಆ ರೀತಿ ರುಬ್ಕೋಬೇಕು ನೀವು. ತರಿಯಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ ಟೇಸ್ಟು. ಈ ರೀತಿ ರುಬ್ಕೊಂಡು ಇದಕ್ಕೆ ಉಪ್ಪು ಮತ್ತು ಆವಾಗಲೇ ಫ್ರೈ ಮಾಡ್ಕೊಂಡಿದ್ದೀವಲ್ಲ ನಾವು, ಆ ಬೆಂಡೆಕಾಯಿನ ಹಾಕಬೇಕು. ನಾನು ಆ ವಿಡಿಯೋ ಮಿಸ್ ಆಗಿದೆ, ಬೆಂಡೆಕಾಯಿ ಹಾಕಿರೋದು. ಸೊ ಇದು ಬೆಂಡೆಕಾಯಿ ಗೊಜ್ಜು ರೆಡಿ. ಇದು ಮುದ್ದೆಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಗೊಜ್ಜು ರೆಡಿ ಇದೆ.